ಗೈಸ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಅಂತ ಹೇಳ್ತಾ ಸ್ವಲ್ಪ ಟೈಮ್ ವೇಸ್ಟ್ ಮಾಡಬೇಡ, ಡೈರೆಕ್ಟ್ ಆಗಿ ಮ್ಯಾಟ್ರಿ ಬರೋಣ. ಗೈಸ್ ನಿನ್ನೆ ನಡೆದಿರೋ ಬಿಗ್ ಬಾಸ್ ಎಪಿಸೋಡ್ ಬಗ್ಗೆ ಮಾತಾಡೋದಾದ್ರೆ, ಮೊದಲನೇ ಫೈನಲಿಸ್ಟ್ ಕಂಟೆಂಡರ್ ಆಗಿ ನಮ್ಮ ಪ್ರೀತಿಯ ಮಲ್ಲಮ್ಮ ಅವ್ರನ್ನ ಬಿಗ್ ಬಾಸ್ ಡೈರೆಕ್ಟ್ ಆಗಿ ಒಂದು ಸೆಲೆಕ್ಟ್ ಮಾಡಿದಾರೆ ಅಂತಾನೆ ಹೇಳ್ಬೋದು. ಹೌದು ಗೈಸ್, ನಿನ್ನೆ ಬಿಗ್ ಬಾಸ್ ಮಲ್ಲಮ್ಮ ಅವ್ರನ್ನ ಒಂದು ಕನ್ವೆನ್ಷನ್ ರೂಮ್ ಗೆ ಕರೆಸಿ ಅವ್ರ ಜೊತೆ ಸ್ವಲ್ಪ ಅರಟೆ ಹೊಡೆದು ಮಾತುಕತೆ ಮಾಡಿ ತದನಂತರ ಈ ಒಂದು ವಿಚಾರನ ಮಲ್ಲಮ್ಮ ಅವ್ರಿಗೆ ಹೇಳಿದ್ದಾರೆ. ಸೊ ಈ ವಿಚಾರನ ಕೇಳಿದಂತ ಹೊರಗಡೆ ಜನರು ತುಂಬಾನೇ ಖುಷಿಯಾಗಿದ್ದಾರೆ ಅಂತಾನೆ ಹೇಳ್ಬೋದು. ಅಂಡ್ ಇನ್ನೊಂದು ಎರಡನೇ ವಿಚಾರಕ್ಕೆ ಬರೋದಾದ್ರೆ, ಬಿಗ್ ಬಾಸ್ ಮನೆಯಲ್ಲಿ ಒಂಟಿಗಳ ಮಧ್ಯೆ ಒಂದು ಕ್ಲಾಶಸ್ ಆಗ್ತಿದಾವೆ, ಒಂದು ಜಗಳ ಆಗ್ತಿದಾವೆ ಅಂತ ಹೇಳ್ಬೋದು. ಇಷ್ಟು ದಿನ ಒಂಟಿಗಳಿಗೆ ಮತ್ತು ಜಂಟಿಗಳಿಗೆ ಜಗಳ ಆಗ್ತಿತ್ತು, ಈಗ ಒಂಟಿಗಳ ಮಧ್ಯೆನೆ ಜಗಳ ಆಗ್ತಾ ಇದೆ. ಹೌದು ಗೈಸ್, ನಿನ್ನೆ ಧನುಷ್ ಅವರು ಹಾಗೂ ಅಶ್ವಿನಿ ಅವರ ಮಧ್ಯೆ ಒಂದು ಕ್ಲಾಶ್ ಆಯ್ತು. ಸೊ ನನಗೆ ಅಶ್ವಿನಿ ಅವ್ರನ್ನ ನೋಡ್ತಾ ಇದ್ರೆ ಜಂಟಿಗಳ ಜೊತೆನೂ ಕ್ಲಾಶ್ ಮಾಡ್ಕೊಳ್ತಾ ಇದ್ದಾರೆ, ಒಂಟಿಗಳ ಜೊತೆನೂ ಕ್ಲಾಶ್ ಮಾಡ್ಕೊಳ್ತಿದ್ದಾರೆ. ಅವ್ರು ಕ್ಲಾಶ್ ಮಾಡ್ಕೊಳ್ಳೋದಕ್ಕೆ ಒಂದೇ ಕಾರಣ ಗೈಸ್, ಅವರಲ್ಲಿರೋ ಈಗೋ. ಸೊ ಆ ಈಗೋನ ಬಿಟ್ಟವರು ಬಿಗ್ ಬಾಸ್ ಮನೇಲಿ ಇದ್ರೆ ತುಂಬಾ ದಿನ ಸರ್ವೈವ್ ಆಗ್ತಾರೆ, ಇಲ್ಲಾಂದ್ರೆ ಆದಷ್ಟು ಬೇಗ ಹೊರಗಡೆ ಬರ್ತಾರೆ ಅಂತಾನೆ ಹೇಳ್ಬೋದು. ಅಂಡ್ ಮೂರನೇ ವಿಚಾರಕ್ಕೆ ಬಂದ್ರೆ ಗೈಸ್, ನಿನ್ನೆ ಬಿಗ್ ಬಾಸ್ ಎರಡನೇ ಟಾಸ್ಕ್ ನ ಕೊಟ್ಟಿದ್ರು ಫೈನಲಿಸ್ಟ್ ಆಗೋದಕ್ಕೆ. ಸೊ ಆ ಟಾಸ್ಕ್ ನ ಜಂಟಿಗಳಿಗೂ ಮತ್ತು ಒಂಟಿಗಳ ಮಧ್ಯೆ ಆಡಿದ್ರು. ಸೊ ಒಂಟಿಗಳಲ್ಲಿ ಧನುಷ್ ಅವರು ಹಾಗೂ ಧ್ರುವಂತರು ಈ ಒಂದು ಟಾಸ್ಕ್ ನ ಆಡಿದ್ರು. ಅಂಡ್ ಜಂಟಿಗಳಲ್ಲಿ ಕಾವ್ಯ ಅವರು ಹಾಗೂ ಗಿಲ್ಲಿ ಅವರು ಮತ್ತು ಮಾಳು ಅವರು ಹಾಗೂ ಸ್ಪಂದನ ಅವರು ಈ ಒಂದು ಟಾಸ್ಕ್ ನ ಆಡಿದ್ರು. ಈ ಒಂದು ಟಾಸ್ಕ್ ಅಲ್ಲಿ ಒಂಟಿಗಳ ಟೀಮ್ ಗೆದ್ದು ಅದರಲ್ಲಿ ಎರಡನೇ ಫೈನಲಿಸ್ಟ್ ಆಗಿ ಧನುಷ್ ಅವರು ಆಯ್ಕೆ ಆಗಿದ್ದಾರೆ. ಅಂಡ್ ಗೈಸ್, ನಾಲ್ಕನೇ ವಿಚಾರಕ್ಕೆ ಬರೋದಾದ್ರೆ, ಬಿಗ್ ಬಾಸ್ ನಿನ್ನೆ ಒಂದು ಸೀಕ್ರೆಟ್ ಟ್ವಿಸ್ಟ್ ನ ಕೊಟ್ಟಿದ್ದಾರೆ. ಅದೇನಪ್ಪಾ ಅಂದ್ರೆ, ನಿನ್ನೆ ಮತ್ತೆ ಬಿಗ್ ಬಾಸ್ ಡಾಕ್ ಸತೀಶ್ ಅವ್ರನ್ನ ಹಾಗೂ ಚಂದ್ರಪ್ರಭು ಅವ್ರನ್ನ ಕನ್ವೆನ್ಷನ್ ರೂಮ್ ಗೆ ಕರೆಸಿ ಅವ್ರಿಗೊಂದು ವಿಚಾರ ಹೇಳಿದ್ರು. ಅದೇನು ಅಂದ್ರೆ, ಈ ಸಲದ ಮೂರನೇ ಫೈನಲಿಸ್ಟ್ ಕಂಟೆಂಡರ್ ಆಗಿ ನೀವಿಬ್ರು ಆಯ್ಕೆ ಆಗಿದ್ದೀರಾ ಅಂತ ಬಿಗ್ ಬಾಸ್ ಸತೀಶ್ ಅವ್ರಿಗೆ ಹಾಗೂ ಚಂದ್ರಪ್ರಭು ಅವ್ರಿಗೆ ಡೈರೆಕ್ಟ್ ಆಗಿ ಹೇಳಿದ್ರು. ಆದ್ರೆ ಇವ್ರನ್ನ ಫೈನಲಿಸ್ಟ್ ಕಂಟೆಂಡರ್ ಆಗಿ ಆಯ್ಕೆ ಮಾಡೋದಕ್ಕೆ ಬಿಗ್ ಬಾಸ್ಗೆ ಇವರಿಬ್ರು ಒಂದು ಕೆಲಸ ಮಾಡ್ಕೊಡ್ಬೇಕು. ಅದೇನು ಅಂದ್ರೆ, ಈಗಾಗಲೇ ಜಂಟಿ ಟೀಮ್ನವರು 2 ಟಾಸ್ಕ್ ನ ಸೋತಿದ್ದಾರೆ, ಟಾಸ್ಕ್ ನ ಆಡಿ. ಸೊ ಈಗ ಆಡುವ ಮೂರನೇ ಟಾಸ್ಕ್ ನು ಇವರಿಬ್ಬರು ಸೇರಿ ಅವ್ರ ಟೀಮ್ನೇ ಸೋಲಿಸ್ಬೇಕು. ಆಗ ಮಾತ್ರ ನಿಮ್ಮಿಬ್ಬರನ್ನ ಫೈನಲಿಸ್ಟ್ ಕಂಟೆಂಡರ್ ಆಗಿ ಆಯ್ಕೆ ಮಾಡ್ತೀವಿ ಅಂತ ಬಿಗ್ ಬಾಸ್ ಹೇಳಿದ್ದಾರೆ. ಸೊ ಈಗ ಮುಂದೆ ಬರುವ ಟಾಸ್ಕ್ ಅಲ್ಲಿ ಇವರಿಬ್ಬರು ಸೇರಿ ಸೋಲ್ಸಿದ್ರೆ ಇವರು ಸೋತ್ರು ಡೈರೆಕ್ಟ್ ಆಗಿ ಫೈನಲಿಸ್ಟ್ ಕಂಟೆಂಡರ್ ಆಗಿ ಹೋಗ್ತಾರೆ. ಸೊ ಇದನ್ನೆಲ್ಲ ನೋಡ್ತಾ ಇದ್ರೆ ಬಿಗ್ ಬಾಸ್ ಈ ಸಲ ಡೈರೆಕ್ಟ್ ಆಗಿ ಅವರೇ ಅಖಾಡಕ್ಕೆ ಇಳಿದು ಒಂದು ಚದುರಂಗನ ಆಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಅಂಡ್ ಆ ಒಂದು ಟಾಸ್ಕ್ ನ ಹೆಸರು ಬಂದ್ಬಿಟ್ಟು ಕೋಲಿನ ಒಳಗೆ ಕೀಲಿಗಳ ಆಟ ಅಂತ. ಸೊ ಇದನ್ನ ಜಂಟಿಗಳು ಹಾಗೂ ಒಂಟಿಗಳ ಮಧ್ಯೆ ಆಡ್ತಾರೆ. ಸೊ ಮೊದಲನೇರು 5 ಜನ ಜಂಟಿಗಳಾಗಿರ್ಬೋದು, 5 ಜೋಡಿ ಜಂಟಿಗಳಾಗಿರ್ಬೋದು, 5 ಜನ ಒಂಟಿಗಳಾಗಿರ್ಬೋದು, ಒಂದು ಕೋಲಲ್ಲಿ ಕೈನ ಒಂದು ಕೋಲಿನ ಮೇಲೆ ಇಟ್ಟು ಬೀಗ ಹಾಕಿರ್ತಾರೆ. ಸೊ ಅದ್ರ ಬೀಗದ ಕೀಲಿ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಇರುತ್ತೆ, ಒಂದು ಮರಳಿನ ಚೀಲದಲ್ಲಿ. ಸೊ ಒಬ್ಬೊಬ್ರೆ ಒಂದೊಂದು ಜೋಡಿಗಳಾದ್ರೆ ಜೋಡಿಗಳು ಹೋಗ್ಬೇಕು ಜಂಟಿಗಳಲ್ಲಿ, ಒಂಟಿಗಳಲ್ಲಿ ಒಬ್ಬೊಬ್ರು ಹೋಗಿ ಆ ಕೀಲಿನ ತಗೊಂಬಂದು ಬಿಡಿಸ್ಬೇಕು ಒಬ್ರನ್ನ. ಸೊ ಆ ಬಿಡಿಸಿದಂತ ಮತ್ತೊಬ್ರು ಹೋಗಿ ಅದನ್ನ ತಗೊಂಬಂದು ಇದೇ ತರನೇ ಕೊನೆವರೆಗೂ ಪ್ರತಿಯೊಬ್ಬರನ್ನ ಬಿಡಿಸ್ಬೇಕು. ಫೈನಲ್ ಆಗಿ ಯಾರು ಮೊದಲು ಎಲ್ಲರನ್ನೂ ಕೀಲಿಗಳನ್ನ ತಗೊಂಬಂದು ಬಿಡಿಸ್ತಾರೋ ಆ ಟೀಮು ವಿನ್ ಆಗುತ್ತೆ ಅಂತ. ಸೊ ಇದನ್ನ ಆಡ್ಬೇಕಾದ್ರೆ ಮೊದಲು ಚಂದ್ರಪ್ರಭು ಅವರು ಹಾಗೂ ಸತೀಶ್ ಅವರು ಹೋಗಿ ತುಂಬಾನೇ ಆಟ ಆಡಿದ್ರು, ಕೀಲಿನ ಬೇಗ ತರ್ಲಿಲ್ಲ, ಟೈಮ್ ಆಗ್ಲಿ ಅಂತ. ಅಂಡ್ ಫೈನಲ್ ಆಗಿ ಮತ್ತೆ ಬೇಗನೆ ಜಂಟಿಗಳು ಬಿಡಿಸ್ತಾ ಬಂದಿದ್ರು. ಈ ಕಡೆ ಜಂಟಿಗಳಲ್ಲಿ ಫೈನಲ್ ಆಗಿ ಗಿಲ್ಲಿ ಅವರು ಕಾವ್ಯ ಅವರು ಉಳ್ಕೊಂಡಿದ್ದಾರೆ. ಅಂಡ್ ಆ ಕಡೆ ಒಂಟಿಗಳಲ್ಲಿ ಅಶ್ವಿನಿ ಗೌಡ ಅವರು ಉಳ್ಕೊಂಡಿದ್ದಾರೆ. ನೋಡ್ಬೇಕು, ತುಂಬಾನೇ ರೋಮಾಂಚನವಾಗಿದೆ ಇವತ್ತಿನ ಒಂದು ಎಪಿಸೋಡ್. ಈ ಎಪಿಸೋಡ್ ಅಲ್ಲಿ ಗೊತ್ತಾಗುತ್ತೆ ಯಾವ ಟೀಮು ಇದರಲ್ಲಿ ಗೆಲ್ತು ಅಂತ. ಈಗ ಏನಾದ್ರು ಜಂಟಿಗಳು ಸೋತ್ರೆ ಡೈರೆಕ್ಟ್ ಆಗಿ ಫಿನಾಲೆಗೆ ಸತೀಶ್ ಅವರು ಹಾಗೂ ಚಂದ್ರಪ್ರಭು ಅವರು ಹೋಗ್ತಾರೆ. ಎಲ್ಲರೂ ಅಕಸ್ಮಾತ್ ಜಂಟಿಗಳೇ ಗೆದ್ರೆ ಹೋಗ್ತಾರೋ ಇಲ್ವೋ ಅಂತ ಇವತ್ತಿನ ಒಂದು ಎಪಿಸೋಡ್ ನ ಕಾದು ನೋಡ್ಬೇಕು. ಓಕೆ ಗೈಸ್, ಇವತ್ತಿನ ಎಪಿಸೋಡ್ ನ ನೀವು ನೋಡಿ ನಾನು ನೋಡ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಿದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ, ಬಾಯ್.